4 ವರ್ಷ ಅಲ್ಲ, ಎಷ್ಟೇ ವರ್ಷಗಳಾದ್ರೂ ಏನಂತೀವಿ, ಒಂದು ವ್ಯಕ್ತಿತ್ವದ ಒಂದು ಇದೆಯಲ್ಲ, ಅದು ಯಾವಾಗಲೂ ಕಮ್ಮಿ ಆಗಲ್ಲ. ಯಾಕಂದ್ರೆ ಆ ಥರ ಒಂದು ಹೆಸರು ಅಲ್ಲ, ಹೆಸರು ಅನ್ನೋದಕ್ಕಿಂತ ಆ ಥರ ಒಂದು ಮನುಷ್ಯ, ಒಂದು ಹ್ಯೂಮನ್ ಹಂಗಾಗಕ್ಕೆ ಒಂದು ಅಪರೂಪ ಬೇಕಾಗಿ ಕೆಲವು ವ್ಯಕ್ತಿಗಳಿಗೆ ಅದು ಬರೋದು. ನೋಡಿ ಅಪ್ಪಾಜಿ, ಅಪ್ಪು, ಆ ಥರ ವ್ಯಕ್ತಿಗಳಿಗೆ ಆ ಥರ ಆಗೋದು. ಅದು ಯಾವಾಗ ನಾವು ಏನು ಹೇಳಕ್ಕೆ ಆಗಲ್ಲ, ಅದು ಕಮ್ಮಿ. ಅಪ್ಪಾಜಿ ಅವರ 5 ಜನ ಇನ್ನೂ ತಂದೆಗೆ ತಕ್ಕ ಮಗ. 100% ನೋ ಡೌಟ್. ನಾವು ಏನ್ ಗೊತ್ತಾ, ಇಲ್ಲ ಅಂತ ಅನ್ಕೊಂಡ್ಬಿಟ್ರೆ ಕಷ್ಟ. ಏನಂದ್ರೆ ಅವಾಗ ಏನಾಗ್ತೀವಿ, ಕಂಪ್ಲೀಟ್ ಆಗಿ ನಾವು ಏನು ನಮ್ಮ ಕಂಪ್ಲೀಟ್ ನಾವು ದೂರ ತಳ್ದಂಗೆ ಆಗುತ್ತೆ. ನಾವು ನೆನಪಲ್ಲಿ ಬಾಳ್ಬೇಕು, ಆ ನೆನಪನ್ನ ಮನಸ್ಸಲ್ಲಿ ಇಟ್ಕೋಬೇಕು. ನಾವೇನ್ ಮಾಡ್ಬೇಕು, ಎಷ್ಟು ಪ್ರಯತ್ನ ಆಗುತ್ತೋ ಅಪ್ಪು ನಮ್ಮಲ್ಲಿ ತೋರ್ಸೋಕೆ ಪ್ರಯತ್ನ ಪಡಬೇಕು. ಇಲ್ಲ, ಅದು ಹೇಳಿ, ಅದು ಮಾತಾಡೋಕೆ ಅಲ್ಲಮ್ಮ, ಅದ್ರ ಬಗ್ಗೆ ಹೇಳಂಗಿಲ್ಲ. ಯಾಕಂದ್ರೆ ಪ್ರೀತಿ ಯಾವಾಗಲೂ ಹಂಗಿದೆ, ಸ್ಟ್ರಾಂಗ್ ಬೌಂಡೇಜ್ ಇದೆ ಆ ಥರ. ಯಾಕೆ ಅವ್ನ ನಡವಳಿಕೆ ನಂಗೆ, ಅವ್ನ ವಿಡಿಯೋಸ್ ನೋಡ್ತಾ ಇದ್ರೆ ನಿಮ್ಗೆ ಅನ್ಸುತ್ತೆ, ಅವ್ನ ಮಾತುಗಳು ಆಡು ಏನೋ ಗೊತ್ತಿದ್ದು ಮಾತಾಡ್ಬಿಟ್ಟು ಹೋದ್ನೋ ಅಂತ ಅನ್ಸುತ್ತೆ ಅನ್ಸುತ್ತೆ. ಇಲ್ಲ, ಅದು ಯಾವಾಗಲೂ ಇರುತ್ತಮ್ಮ. ಯಾಕಂದ್ರೆ ಅಪ್ಪು ಬಗ್ಗೆ ನಾವು ಏನು ಪ್ರತಿ ಅವ್ರ ಬಗ್ಗೆ, ಅಪ್ಪಾಜಿ ಬಗ್ಗೆ ಮಾತಾಡೋ ದಿವಸನೇ ಇಲ್ಲ. ಅಟ್ಲೀಸ್ಟ್ ಒಂದ್ಸತಿ ಅವ್ರು ಜ್ಞಾಪಿಸ್ಕೊತಾ ಇರ್ತೀವಿ. ಈ 4 ವರ್ಷ ಅಂತಲ್ಲ, ಅವ್ನು ಇರ್ಬೇಕಾದ್ರೂ ಹಂಗೇನೆ. ಇವಾಗ ನಾವು ಇಲ್ಲ ಅಂತ ಅನ್ಕೊಳ್ಳಲ್ಲ. ಸೊ ಅದಕ್ಕೆ ನನಗೆ ಇಲ್ಲ ಅಂತ ಅನ್ಕೊಳ್ಳಲ್ಲ, ನಿಜ ಅನಿಸ್ತಾನೆ ಮಾತಾಡ್ತಿರ್ತೀವಿ ಅಷ್ಟೇ. ಸಮಾಜಮುಖಿ ಸೇವೆಗಳ ಮುಖಾಂತರ ಅಪ್ಪು ಸರ್ ವ್ಯಕ್ತಿತ್ವನ ಅನಾವರಣ ಮಾಡ್ತಾ ಇದು 100%. ಯಾಕಂದ್ರೆ ನಮ್ಗೆಲ್ಲ ಗೊತ್ತಿರೋದು ಅಷ್ಟೇ, ನಮಗೆ ಗೊತ್ತಿರೋದು, ಇನ್ನೇನು ಗೊತ್ತಿಲ್ಲ. ನಾವು ಏನು ಮಾಡ್ಬೇಕಂತಿದೀವೋ ನಾವು ಅದು ಮಾಡ್ತಾ ಇರ್ತೀವಿ ಅಷ್ಟೇ. ಯಾರಿಗೂ ಗೊತ್ತಾಗಲ್ಲ ಅದು ಅಷ್ಟೇ. ಹೆಲ್ಪಿಂಗ್ ನೇಚರ್ ಅವರಿಂದ ಬಂದಿರೋದು, ದೊಡ್ಡವರಿಂದ ಬಂದಿರೋದು, ಅಪ್ಪಾಜಿಯಿಂದ ಬಂದಿದ್ದು, ಅದು ಕಂಟಿನ್ಯೂ ಆಗ್ತಿದೆ ಅಷ್ಟೇ. ಇಲ್ಲ, ಪ್ರೀತಿ ಏನೇ ಅದಕ್ಕೆ ಅಪ್ಪಾಜಿನ ಅಭಿಮಾನಿಗಳು ದೇವ್ರು ಅಂತಾರೆ. ಇವಾಗ ದೇವ್ರು ಅಂದ್ರೆ ಯಾರು? ಅವ್ರ ನಮ್ಮನ್ನ ದೇವ್ರ ಅಂತ ಕರಿತಾರೆ, ಅಪ್ಪನ ದೇವ್ರ ಕರಿತಾರೆ, ನಾವು ಅವ್ರನ್ನ ದೇವ್ರ ಅಂತ ಕರಿತೀವಿ. ಅದು ಅಪ್ಪಾಜಿ ಯಾವತ್ತೇ ಹೇಳ್ಬಿಟ್ರು, ಅಭಿಮಾನಿಗಳೇ ದೇವ್ರ ಅಂತ. ಅವ್ರು ಯಾವ ಬಾಯಿಂದ ಹೇಳಿದ್ರು ಗೊತ್ತಿಲ್ಲ, ಆ ಮಾತು ನಿಜವಾದ ಸತ್ಯನೇ ಅದು. ಆಕ್ಚುಲಿ ಅದು ಆಕೆ ಮಾತುಕತೆ ನಡೀತಾ ಇತ್ತು, ಏನೋ ಅದು ಲಾಸ್ಟ್ ವರ್ಗು ಆಗ್ಲೇ ಇಲ್ಲ. ಇನ್ನು ಏನು ಹತ್ರ ಒಂದು ಐಡಿಯಾ ಕೊಟ್ಟರೆ ಅದು ಯೋಚನೆ ಮಾಡೋಣ. ಅಚ್ಚುಕಟ್ಟ ಬರಬೇಕು, ಆರ್ಟಿಫಿಷಿಯಲ್ ಅಂತ ಅನ್ಸ್ಬಾರ್ದು. ಥ್ಯಾಂಕ್ ಯು.